ಎಜಿ ನ್ಯೂಸ್ಗೆ ಸ್ವಾಗತ. ಪ್ರಭುರಾಜ ಕೊಡ್ಲಿ ಹಮ್ಮಿಕೊಂಡಿರುವ ಹೋರಾಟದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅನುದಾನ ದುರ್ಬಳಕೆಯಾಗ್ತಾ ಇರುವ ಆರೋಪ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜ್ನಿಂದ ಬಡ್ಡ ಬಯಲಾಗಿರುವುದು ಬೆಳಕಿಗೆ ಬಂದಿದೆ. ಮಾನ್ವಿ ತಾಲೂಕಿನಲ್ಲಿ ನಡೀತಾ ಇರುವ ಕಾಮಗಾರಿಯ ನಿಯಮಗಳೇ ಬದಲಿಸಿ ಅಧಿಕಾರಿಗಳಿಗೆ ರಾಜಕಾರಣಿಗಳು ಒತ್ತಡ ಏರುತ್ತಾ ಇದ್ರಿಂದ ಎಸ್ಸಿ ಅನುದಾನ ದುರ್ಬಳಕೆಯಾಗ್ತಾ ಇದೆ. ಪ್ರತಿಭಟನೆ ನಡೀತಾ ಇರುವ ಸ್ಥಳದಲ್ಲಿಯೇ ಬಯಲಾಗಿದೆ. ಮಾನ್ವಿ ಅಭಿವೃದ್ಧಿಯಾಗಬೇಕು ಆದರೆ ರಾಜಕಾರಣಿಗಳ ಕುತಂತ್ರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಮುಟ್ಬೇಕಾದ ಅನುದಾನ ಬೇರೆ ಉದ್ದೇಶಕ್ಕಾಗಿ ಬಳಕೆಯಾಗಿರುವುದು ನೋಡಿದ್ರೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಈಗ ನಾನು ಹೇಳೋದು ಕರೆಕ್ಟ್. ಈಗ ನಮ್ಮಲ್ಲಿ ಹಳೆ ಜನಸಂಖ್ಯೆ ಸರ್, ಈಗ ಆ ವೆಬ್ಸೈಟ್ನಾಗ SC/ST ಜನಸಂಖ್ಯೆದು ಹಳೆದೊಂದು 2003 2005 ಜನಸಂಖ್ಯೆ ಇತ್ತು. ಅಲ್ಲಿ ಪ್ರತಿಯೊಂದು ಕಮ್ಮಿ ಇತ್ತು. ಈಗ ನಾವು ಕೊಡಬೇಕಾದ್ರೆ ಏನು ಮಾಡ್ತೀವಿ, ಜನಸಂಖ್ಯೆ ಟ್ಯಾಲಿ ಮಾಡ್ತೀವಿ ಸರ್. ಈಗ ನೀವು ಹೇಳ್ದಂಗೆ ಕರೆಕ್ಟು, ಈಗ ಅಲ್ಲಿ ಜನಸಂಖ್ಯೆ ಇರೋಲ್ಲ, ಅದು ಕಮ್ಮಿ ಪರ್ಸೆಂಟೇಜ್ ಇರುತ್ತೆ. ಅದು ಏನು ಮಾಡ್ಬೇಕಾಗ್ತದೆ, ಈಗ ಏನು ಮಾಡ್ಬೇಕಾದ್ರೆ ಕೊಡ್ಬೇಕಾಗ್ತದೆ ರಿಪೋರ್ಟ್. ನಿಮ್ಗೆ ಗೊತ್ತಿದೆ ಸರ್, ನಾನು ಮತ್ತೆ ನೀವು ಪದೇ ಅದನ್ನೇ ಕೇಳ್ತೀನಿ. ಏನು ಪ್ರಶ್ನೆ ಅಲ್ಲ ಈಗ ಸರ್ ರಿಪೋರ್ಟ್ ಇಲ್ಲಿ ಏನದ ಕೊಟ್ಟಿವಿ ಸರ್. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಅವರ ಸಮಾಜ ಕಲ್ಯಾಣ ಇಲಾಖೆ ನೀವು ಕೊಡ್ತಕ್ಕಂಥ ರಿಪೋರ್ಟ್ ಇಲ್ಲಿ 50% ಜನ ವಾಸ ಮಾಡಕಚ್ಚಾರ, ಈ ನೀವು ಕಾಮಗಾರಿ ಮಾಡಬಹುದು ಅಂತ ಹೇಳಕಚ್ಚಿರಿ. ನಮ್ಮದು ನೋವು ಏನಂತರ್ಗಿನ ಯಾವಾಗ SC/ST ಸಮುದಾಯದವರು ನಮ್ಮಲ್ಲಿ ಬಡವರಿದ್ದಾರೆ, ಮತ್ತೆ ಅದೇ ಪ್ರಶ್ನೆ ನಮ್ಮದು ಬಡವರಿದ್ದಾರೆ, ಆದ್ಯತೆ ಯಾವ್ದು ಕೊಡಿ, ನಿವೇಶನ ಕೊಡಿ. 100% 100% ಅಪ್ಪಿತಪ್ಪಿ ಅಲ್ಲಿ ಎಲ್ಲ ಸಮುದಾಯ ಉದ್ಧಾರ ಆಗ್ಯಾರ. ಉದಾಹರಣೆ ಚಿಕ್ಕಲ್ಪರಿಯಲ್ಲಿ 100% SC/ST ಜನರು ಇದ್ರು, ಅವ್ರಿಗೆಲ್ಲರೂ ನೀರು ಕೊಟ್ಟಿವಿ, ಪ್ಲಾಟ್ ಕೊಟ್ಟಿವಿ, ಕರೆಂಟ್ ಕೊಟ್ಟಿವಿ. ಹಾಗಾಗಿ 50% ಹುಡುಕಾಡ್ಕೊಂಡು ಹೊಂಟಿವಿ. ಎಲ್ಲೇ 50% ಅಂದ್ರೆ ಅದು ಓಕೆ. ಅಲ್ಲಿ ಚಿಕ್ಕಲ್ಪುರ ಜನರಿಗೆ ಮನೆಗಳಿಲ್ಲ, ಆ ಚಿಕ್ಕಲ್ಪುರ ಜನರಿಗೆ ಡ್ರೈನೇಜ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಅಲ್ಲಿ ನೀವು ಜನರಿಗೆ ಆ ಸಮುದಾಯದವರಿಗೆ SC ಸಮುದಾಯದವರಿಗೆ ನೀವು ಅನುಕೂಲ ಮಾಡಲಾರ್ದ ಅಲ್ಲಿ ಹೋಗಿ ಯಾವುದೋ ಚಿಕ್ಕಲ್ಪುರ ಕ್ಯಾಂಪಿನ ರೋಡಿಗೆ 2 ಕೋಟಿ 3 ಕೋಟಿ ರೂಪಾಯಿ ಆಗ್ತಂದ್ರಿಗಿನ ಇದು ಒಪ್ಪಿಗೆನಾ ಅಂತ ನಮ್ಮ ಪ್ರಶ್ನೆ ಸರ್. ನಾವು ಮನುಷ್ಯರಲ್ವಾ? SC/ST ಸಮುದಾಯದವ್ರು ಬದುಕಬಾರ್ದ? ಸರ್ಕಾರದ ಯೋಜನೆ ಸದ್ಬಳಕೆ ಆಗಬಾರ್ದ? ನಮ್ಮ ಯೋಜನೆ ಸರ್ ಇಲ್ಲಿ 50% ಅಂತ ಹೇಳ್ತೀರಿ. ಮೊದಲೇ ಮಾತು ಹೇಳಿ ಸರ್, ಇಡೋರು ಎಂತ ಪುಣ್ಯಾತ್ಮ ಇಡ್ತಾರೆ ಅಂದ್ರೆ ಇದೇ ಊರು ರದ್ದು ಮಾಡ್ರಿ. ನಿಮಗೆ ಪವರ್ ಇರ್ತದಲ್ರಿ ರಿಪೋರ್ಟ್ ಕೊಡುವಾಗ. ಇಲ್ಲಿ SC ಸಮುದಾಯದವ್ರು ಇಲ್ಲ, SC ಸಮುದಾಯದ ಅನುಕೂಲ ಆಗಲ್ಲ ಸರ್. ನಾವು ರದ್ದು ರಿಪೋರ್ಟ್ ಕೊಟ್ಟಿವಿ ಸರ್, ಕೊಟ್ಟರು ವಾಪಸ್ ರಿಟರ್ನ್ ಹಾಕಿ ನಾವು ರಿಪೋರ್ಟ್ ಕಳಿಸಿದ ಮೇಲೆ ಮತ್ತೇನ್ ಮಾಡ್ತಾರ, ಮತ್ತೊಮ್ಮೆ ಪರಿಶೀಲನೆ ಮಾಡಿ ಕಳ್ಸಂತ ನಾವೇನ್ ಮಾಡಮ್ಮ? ಎಲ್ಲರೂ ಅಲ್ಲ ಸರ್, ನಿಮ್ಗೆ ಗೊತ್ತಿದೆ ಎಲ್ಲರೂ ಬರ್ತಾರೆ ಒತ್ತಡ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.